ಇನ್ನು ನ್ಯಾಯಾಧೀಶರ ಮುಂದೆ ಆರೋಪಿ ಚಿನ್ನಯ್ಯ ಹಾಜರು. BNSS 183 ಅಡಿಯಲ್ಲಿ ಚಿನ್ನಯ್ಯನಿಂದ ಹೇಳಿಕೆ ದಾಖಲಾಗ್ತಿದೆ. ಪ್ರಕ್ರಿಯೆಗಳ ಆರಂಭ ಆಗಿದೆ. 183 ಅಡಿ ಹೇಳಿಕೆ ದಾಖಲು ಮಾಡುವಂತಹ ಪ್ರಕ್ರಿಯೆ ಆರಂಭ ಆಗಿದ್ದು ಚಿನ್ನಯ್ಯನನ್ನ ಕೋರ್ಟ್ ಒಳಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಈಗ ಹೇಳಿಕೆ ದಾಖಲು ಮಾಡುವಂತಹ ಪ್ರಕ್ರಿಯೆ ಆರಂಭ ಆಗಿದೆ. ಬಹಳ ವಿಸ್ತೃತವಾಗಿ ಏನ್ ನಡೀತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಗೆ ತಿಳಿದದ್ದೇನು, ತನ್ನ ಪಾತ್ರ ಏನು ಎಲ್ಲವನ್ನ ಕೂಡ ವಿವರಿಸ್ತಾ ಇದ್ದಾರೆ ಚಿನ್ನಯ್ಯ. ಇವತ್ತು ಆ ಹೇಳಿಕೆ ಮುಕ್ತಾಯ ಆಗುವಂತಹ ಸಾಧ್ಯತೆ. ಈಗ ದಾಖಲು ಮಾಡುವಂತಹ ಪ್ರಕ್ರಿಯೆ ಆರಂಭ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಕೋರ್ಟ್ನಲ್ಲಿ ಚಿನ್ನಯ್ಯ ಹೇಳಿಕೆ ದಾಖಲಿಸಿಕೊಳ್ಳಲಾಗ್ತಾ ಇದೆ. ಶಿವಮೊಗ್ಗ ಜೈಲಿನಲ್ಲಿದ್ದಂತಹ ಚಿನ್ನಯ್ಯನನ್ನ ಬೆಳಗ್ಗೆ 11:30 ಸುಮಾರಿಗೆ ಕರ್ಕೊಂಡು ಬಂದ್ರು. ಈಗ ಡೀಟೇಲ್ ಆಗಿ ತನ್ನ ಸ್ವ ಇಚ್ಛಾ ಹೇಳಿಕೆಯನ್ನ ಆರೋಪಿ ಚಿನ್ನಯ್ಯ ನೀಡ್ತಾ ಇರೋದು.